ಅಸ್ಸಲಾಂ ಅಲೈಕುಂ, ನಮಸ್ಕಾರ. ನನ್ನ ಹೆಸರು ಟಿ ಅಸ್ಗರ್ ಅಂತ ಹೇಳಿ, ದಾವಣಗೆರೆ ಮುಸ್ಲಿಂ ಸ್ವಾಭಿಮಾನಿಗಳ ವೇದಿಕೆಯ ಉಪಾಧ್ಯಕ್ಷನಾಗಿದ್ದೇನೆ. ಇವತ್ತು ನಾವು 3ನೇ ಸಭೆಯನ್ನು ಮಾಡಿದ್ದೇವೆ. ದಾವಣಗೆರೆ ಮುಸ್ಲಿಂ ಸ್ವಾಭಿಮಾನಿಗಳ ವೇದಿಕೆಯ 3ನೇ ಸಭೆ ಮಾಡಿದ್ದೇವೆ. ಈ ಒಂದು ವೇದಿಕೆ ಸ್ಥಾಪಿಸಲು ಕಾರಣ ಏನಂತ ಹೇಳಿದರೆ, ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಏನು ಈ ಒಂದು ಮುಸ್ಲಿಂ ಸಮುದಾಯ ತುಳಿತಗೊಳಪಟ್ಟಿದೆ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲ ಸಮಸ್ಯೆಗಳನ್ನು ನಾವು ಇವತ್ತು ಆ ಸಮಸ್ಯೆಗಳ ಒಂದು ಬಗ್ಗೆ ಅನೇಕ ರೀತಿಯ ವಿವಿಧ ರೀತಿಯ ಹೋರಾಟಗಳನ್ನು ಮಾಡಬೇಕಾಗಿದೆ. ಅದೇ ರೀತಿ ಇವತ್ತೇನು ಆಡಳಿತಾರೂಢ ರಾಜಕೀಯ ಪಕ್ಷಗಳಿದ್ದಾವೆ, ಆ ಪಕ್ಷಗಳಲ್ಲಿ ಅನ್ಯಾಯ ಆದಾಗ ಆ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ಸಮುದಾಯದ ಕಾರ್ಯಕರ್ತರು ಧ್ವನಿ ಎತ್ತಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಈ ಸಂಘಟನೆ ಧ್ವನಿ ಎತ್ತುವ ಮೂಲಕ ಇವತ್ತು ಮುಸ್ಲಿಂ ಸಮುದಾಯದ ಧ್ವನಿಯಾಗಿ ಗರ್ಜಿಸಲಿದೆ. ಬರುವಂಥ ದಿನಗಳಲ್ಲಿ ಅನೇಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧವಾದಂಥ ಕಾನೂನುಗಳನ್ನು ತರುವಂಥ ಸಂದರ್ಭದಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ಆ ಕಾನೂನಾತ್ಮಕವಾಗಿ ಕಾನೂನಿನ ಚೌಕಟ್ಟಿನ ಒಳಗಾಗಿ ಹೋರಾಟ ಮಾಡುವ ದಿಶೆಯಲ್ಲಿ ಈ ಒಂದು ಸಂಘಟನೆಯನ್ನು ಹುಟ್ಟಾಕಿದ್ದೀವಿ. ಬರೇ ದಾವಣಗೆರೆ ದಕ್ಷಿಣಕ್ಕೆ ಅಷ್ಟೇ ಸೀಮಿತನೋ, ಉತ್ತರ ಜಿಲ್ಲೆಯಾದಂಥ ಯಾವ ಥರ ನೀವು ಇದು ನಾವು ಪ್ರಥಮವಾಗಿ ದಾವಣಗೆರೆ ನಗರಕ್ಕೆ ಫೋಕಸ್ ಮಾಡ್ತೀವಿ. ಈ ಒಂದು ಸಂಘಟನೆ ಜಿಲ್ಲೆಯಾದ್ಯಂತ ಹರಡಿಸ್ಬೇಕು ಅಂತಕ್ಕಂಥದ್ದನ್ನು ಆಲೋಚನೆ ಇದೆ ನಮಗೆ. ಜಿಲ್ಲೆವಾರು ಜಿಲ್ಲೆಯಲ್ಲಿ ಎಲ್ಲಾದರೂ ಸಮಸ್ಯೆ ಬಂದರೂ ಕೂಡ ನಾವು ಹೋಗಿ ಮಾತಾಡ್ತೀವಿ. ಬಟ್ ಹೆಚ್ಚಿನಾಗಿ ಕೆಲಸ ನಗರ ಪ್ರದೇಶದಲ್ಲಿ ಮಾಡಬೇಕು ಅಂತ ಇದ್ದೀವಿ. ಅನೇಕ ಸಂದರ್ಭಗಳಲ್ಲಿ ನಾವೇ ಖುದ್ದಾಗಿ ಜನರ ಸಮಸ್ಯೆಗಳಿದ್ರೆ ಹೋಗ್ತೀವಿ. ಅದ್ರ ಪರವಾಗಿ ಸರ್ಕಾರದಿಂದ ಅನ್ಯಾಯ ಆದರೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ಅದು ಅನ್ಯಾಯದ ವಿರುದ್ಧ ನಮಗೆ ನ್ಯಾಯಕ್ಕಾಗಿ ಏನು ಸಿಗದೇ ಇದ್ದಾಗ ಹೋರಾಟಗಳನ್ನು ಮಾಡ್ತೀವಿ. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಗೆ ಗೊತ್ತಾಗದೇ ಇದ್ದಾಗ ಸಂದರ್ಭದಲ್ಲಿ ಜನ ನಮ್ಮ ಹತ್ರ ಹೇಳಿದರೆ ಅದ್ರ ಪರವಾಗಿ ಹೋರಾಟಗಳನ್ನು ಮಾಡ್ತೀವಿ. ಆಮೇಲೆ ಈ ಸಂಘಟನೆ ನಾವು ಕೇವಲ ಒಂದು ನಗರಕ್ಕೆ ಜಿಲ್ಲೆಗೆ ಅಂತ ಏನು ಹೇಳ್ತಾ ಇದ್ದೀವಿ ಫೋಕಸ್ ಮಾಡಿ, ಬಟ್ ಇದು ನಾವು ವಾರ್ಡ್ ವೈಸ್ ಕೂಡ ಸಂಘಟಿಸ್ತೀವಿ. ಬೂತ್ ಮಟ್ಟದಲ್ಲಿ ಕೂಡ ಇದರ ಕಾರ್ಯಕರ್ತರು ಸಂಘಟಿಸಬೇಕು ಅಂತ ನಮ್ಮ ಯೋಜನೆಯನ್ನಿದೆ. ಒಟ್ಟಾರೆ ದಾವಣಗೆರೆ ಮುಸ್ಲಿಂ ಸ್ವಾಭಿಮಾನಿಗಳ ವೇದಿಕೆ ದಾವಣಗೆರೆ ನಗರದಲ್ಲಿ ಬರುವಂಥ ದಿನಗಳಲ್ಲಿ ಸದ್ ಮಾಡಲಿದೆ. ದಾವಣಗೆರೆ ಮುಸ್ಲಿಂ ಒಕ್ಕೂಟ ಮಾಡಿರ್ತಕ್ಕಂಥ ಉದ್ದೇಶ ಏನಿತ್ತು ಈ ಹಿಂದೆ, ಅದರಲ್ಲಿ ಚುನಾವಣೆ ಸಂದರ್ಭಗಳಲ್ಲಿ ಏನಾಯಿತು, ಅದಕ್ಕೀಗ ಒಬ್ರಿಗೆ ಮುಖ್ಯಸ್ಥರನ್ನಾಗಿ ಒಬ್ಬರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಏನು ನಮ್ಮದು ಈ ಮುಂದೆ ಮಾಡಬೇಕಂತ ಆಲೋಚನೆಗಳಿತ್ತು, ಅದಕ್ಕೆ ಮೌನ ವಹಿಸಿದ್ದಕ್ಕೆ ಆ ಸಂಘಟನೆಯಲ್ಲಿ ಸದ್ಯಕ್ಕೆ ನಾವು ತಟಸ್ಥವನ್ನು ವಹಿಸಿ ಈ ಸಂಘಟನೆ ಹುಟ್ಟಾಕಬೇಕಾದಂಥ ಪರಿಸ್ಥಿತಿ ಬಂದಿದೆ. ನಮಗೆ ಯಾರು ಹೇಳೋದು ಅವಶ್ಯಕತೆ ಇಲ್ಲ. ಇಂಥ ಹೋರಾಟಗಳನ್ನು ಬಹಳಷ್ಟು ಹೋರಾಟಗಳನ್ನು ನಾವು ಮಾಡಿರ್ತಕ್ಕಂಥವ್ರು. ಒಂದು ಎರಡನೇದು, ನಾವು ಸ್ವಾಭಿಮಾನಿಗಳು. ನಾನು ಸ್ವಾಭಿಮಾನಿ ಅಂತ ಹೇಳ್ಕೊಳ್ಳೋಕ್ಕೆ ನೀನು ಸ್ವಾಭಿಮಾನಿ ಅಲ್ಲ ಹೌದು ಅಂತ ಹೇಳಕ್ಕೆ ಮತ್ತೊಬ್ಬನ ಯಾರೂ ಇಲ್ಲ. ನನ್ನ ಸ್ವಾಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ, ನನ್ನ ಸ್ವಾಭಿಮಾನಿ ಅಂತ ಹೇಳಿ. ಇವತ್ತು ಏನೋ ಒಂದು ರಾಜಕೀಯ ಪಕ್ಷದಿಂದ ಅನ್ಯಾಯ ಆಗಿದೆ, ಮೊನ್ನೆ ಉಪಚುನಾವಣೆಯಲ್ಲಿ ಆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದೀವಿ ಎಲ್ಲರೂ. ಅಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ನ್ಯಾಯಸಮ್ಮತವಾಗಿ ಮಾತಾಡಿದರೆ ಅವ್ರಿಗೆ ಪನಿಷ್ಮೆಂಟ್ ಆಗ್ತಿದೆ, ಪಕ್ಷಗಳಿಂದ ಹೊರ ಹಾಕುವಂಥ ಪ್ರಕ್ರಿಯೆಗಳು ನಡೀತಾ ಇದೆ. ಆದ್ದರಿಂದ ಅಲ್ಲಿ ಇರ್ತಕ್ಕಂಥ ಮುಸ್ಲಿಂ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ಧ್ವನಿಯನ್ನು ಕಳ್ಕೊಂಡಿದ್ದಾರೆ, ಅವ್ರಿಗೆ ಧ್ವನಿ ಇಲ್ದಂಗೆ ಆಗಿದೆ. ಹಾಗಾಗಿ ಅನಿವಾರ್ಯತಾ ಪರಿಸ್ಥಿತಿಯಲ್ಲಿ ಇಂಥ ಸಂಘಟನೆಗಳು ಬೇಕಾಗಿದೆ. ಅಲ್ಲ, ಒಂದು ಪಕ್ಷ ನಿಮಗೆ ಅನ್ಯಾಯ ಮಾಡಿದೆ ಅಂತ ಈ ವೇದಿಕೆ ಮಾಡ್ತಾ ಇದ್ರು, ಅಕಸ್ಮಾತ್ ಈಗಿನ ಇದರಲ್ಲಿ ಬೇರೆ ಸಂಘಟನೆಗಳು ಬೇರೆಗಳು ಇದ್ದಾವೆ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ, ಮುಸ್ಲಿಂ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ಕೆಲವೊಂದು ಸಂಘಟನೆಗಳಿದ್ದಾವೆ. ಅದರ ವಿರುದ್ಧ ಸಹ ನೀವು ಏನು ಹೋರಾಟ ಮಾಡಿದ್ರೆ ಬರೀ ಒಂದೇ ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೋರಾಟ ಮಾಡಿ. ಮುಸ್ಲಿಂ ಸಮುದಾಯದ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಅದು ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು, ಯಾವುದೇ ಸಂಘಟನೆ ಆಗಿರ್ಬೋದು, ಯಾವುದೇ ಸರ್ಕಾರಗಳಾಗಿರ್ಬೋದು, ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡುವಂಥದ್ದು ನಮ್ಮ ಸಂವಿಧಾನಾತ್ಮಕ ಹಕ್ಕು. ನಾವು ಹೋರಾಟ ಮಾಡ್ತೀವಿ.